ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಲ್ಲವಿ ಟಾಕ್ಸ್. ಶ್ರಾವಣ ಬಂತು, ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ವೀಕೆಂಡ್ ಆಯಿತು ಅಂತ ಹೇಳಿದ್ರೆ ಕಬಾಬು ಬಿರಿಯಾನಿ ಇದೆಲ್ಲ ಮಾಡ್ಕೊಂಡು ತಿಂದಿರೋರ್ಗಂತೂ ಬಾಯೆಲ್ಲ ಪರ್ಪರ ಅಂತಿರುತ್ತೆ. ಸೊ ಆ ರೀತಿ ಇದ್ದವಾಗ ಕಬಾಬ್ ತಿನ್ನೋಕ್ಕಾಗಲ್ಲ ನಾನ್ ವೆಜ್ ಅನ್ನೋರಿಗೆ ಈಸಿ ಆ್ಯಂಡ್ ಫಾಸ್ಟಾಗಿ ಆಗುವಂಥದ್ದು ಬೆಂಡೆಕಾಯಿ ಕಬಾಬ್ನ ಯಾವ ರೀತಿ ಮಾಡೋದಂತ ಇವತ್ತು ನಮ್ಮ ಮಮ್ಮಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ, ಆಲ್ರೆಡಿ ಅರ್ಧ ಮಾಡಿದ್ದಾರೆ, ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಮಮ್ಮಿ ಹೇಳಿ, ಏನೇನು ಹಾಕಿದ್ದೀರಾ ಮಮ್ಮಿ? ಹಿಂದೆ ಮತ್ತೆ ಅದ್ರ ಮುಂದೆ ಎಲ್ಲ ಕಟ್ ಮಾಡಿಕೊಂಡು ಓಕೆ ಸೀಲ್ ಹಾಕೋಬೇಕು. ಓಕೆ, ನೆಕ್ಸ್ಟ್ ಅದಕ್ಕೆ ಸ್ಟಫಿಂಗ್ ಏನೇನು ಮಾಡಿದ್ದೀರಾ ಮಮ್ಮಿ? ಕಡ್ಲೆ ಹಿಟ್ಟು, ಓಕೆ, ಆಮೇಲೆ ಕಾರ್ನ್ಫ್ಲವರು, ಓಕೆ, ಆಮೇಲೆ ಅರಿಶಿನ, ಓಕೆ, ಖಾರದ ಪುಡಿ, ಓಕೆ, ಧನಿಯಾ ಪುಡಿ, ಓಕೆ, ಉಪ್ಪು. ಬೇಕಿದ್ರೆ ನೀವು ಇದ್ರೆ ಕಬಾಬ್ ಪೌಡರ್ನ ಹಾಕೋಬಹುದು. ಇದು ಇನ್ಸ್ಟೀಡ್ ಅದ್ರ ಬದಲು ಕಬಾಬ್ ಪೌಡರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಅದಕ್ಕಿಂತ ಹೆಲ್ದಿ ಆಗಿರುತ್ತೆ. ಇದು ಮನೇಲಿರೋ ಐಟಮ್ಸ್ ಗಳು ಹಾಕೊಂಡ್ರೆ ಕಬಾಬ್ ಅಲ್ಲಿ ಅನ್ನೆಸೆಸರಿ ಕಲರ್ಸ್ ಇರುತ್ತೆ ಕಬಾಬ್ ಪೌಡರ್ ಅಲ್ಲಿ. ಸೊ ಇದು ಹೆಲ್ದಿ ಅಂಡ್ ಟೇಸ್ಟಿ. ಸೊ ಅದನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ, ಓಕೆ, ಸ್ವಲ್ಪ ಎಣ್ಣೆ ಹಾಕೋಬೇಕು. ಆಲ್ರೆಡಿ ತುಂಬಾ ಎಣ್ಣೆ ಒಳಗೆ ಏನದು ಡೀಪ್ ಫ್ರೈ ಏನ್ ಬೇಡ, ಜಸ್ಟ್ ಶಾಲೋ ಫ್ರೈ ತರ ಹಂಗ ಹಾಕಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬಟ್ ಎಣ್ಣೆ ಜಾಸ್ತಿ ಹಾಕೋದೇನ್ ಬೇಕಾಗಿಲ್ಲ. ಇಷ್ಟೇ ಎಣ್ಣೆ ಹಾಕೊಂಡು ಎರಡು ಕಡೆ ತಿರುವಾಕೊಂಡು ನೀಟಾಗಿ ಬೇಯಿಸಿದ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಆಲ್ರೆಡಿ ಆಗಿರೋದು ನೋಡ್ತಾ ಇರ್ಬೋದು. ಕ್ರಿಸ್ಪಿ ಆಗಿದೆ ಅಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನ್ ವೆಜ್ ತಿನ್ನಕ್ಕಾಗ್ತಿಲ್ಲ ಅಂದವರು ಶ್ರಾವಣ ಮುಗಿಯೋರ್ಗು ಈ ರೀತಿ ಮಾಡ್ಕೊಂಡು ತಿಂದ್ರೆ ಬಾಯಿಗೂ ರುಚಿಯಾಗಿರುತ್ತೆ. ಬೆಂಡೆಕಾಯಲ್ಲಿ ಮಾತ್ರ ಅಲ್ಲ, ಬದನೆಕಾಯಲ್ಲೂ ಮಾಡ್ಬೋದು. ಹೌದಾ? ಬದನೆಕಾಯಿಗೆ ಏನಂದ್ರೆ ಎಲ್ಲ ಇದೇ ಹಾಕೋದು, ಆದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಬೇಕು. ಓಕೆ, ತುಂಬಾ ಚೆನ್ನಾಗಾಗುತ್ತೆ. ಓಕೆ, ಅದನ್ನ ಒಂದಿನ ಮಾಡಿ ತೋರಿಸ್ತೀವಿ. ಬದನೆಕಾಯಿ ಏನಂದ್ರೆ ಸ್ವಲ್ಪ ದಪ್ಪ ತಗೊಳ್ಬೇಕು. ಓಕೆ, ರೌಂಡ್ ರೌಂಡ್ ಕಟ್ ಮಾಡ್ಬೇಕು. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ಸೇಮ್, ತುಂಬಾ ಚಂದ ಇರುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನಮ್ಮ ಡ್ಯಾಡಿಗೆ ಚಪಾತಿ ಮತ್ತೆ ಬೆಂಡೆಕಾಯಿ ಫ್ರೈ ರೆಡಿ ಆಗ್ತಿದೆ. ಇದೇ ರೀತಿ ಈಸಿ ಅಂಡ್ ಕ್ವಿಕ್ ರೆಸಿಪಿಗಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ದಯವಿಟ್ಟು ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.